ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ಆಲ್ರೆಡಿ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ಕದನ ವಿರಾಮ ಘೋಷಣೆ ಆಗತ್ತೆ, ಇದಕ್ಕೂ ಕೂಡ ಅಮೆರಿಕವೇ ಕಾರಣ ಅಂತ. ಟ್ರಂಪ್ ಬಡಾಯಿ ಕೊಚ್ಚಿಕೊಂಡ ಹಾಗೆ ಕದನ ವಿರಾಮ ಒಂದು ಹಂತಕ್ಕೆ ಘೋಷಣೆ ಆಗಿದೆ. ಇನ್ನಾದ್ರೂ ಕೂಡ ಅಲ್ಲಿ ಶಾಂತಿ ನೆಲೆಸುತ್ತಾ? ಇಸ್ರೇಲ್ ಇರಾನ್ ಕದನ ವಿರಾಮ ಈಗ ಜಾರಿಯಾಗಿದೆ ಅಂತ ಮತ್ತೊಮ್ಮೆ ಘೋಷಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ದಯವಿಟ್ಟು ಕದನ ವಿರಾಮ ಉಲ್ಲಂಘಿಸಬೇಡಿ ಅಂತ 2 ದೇಶಗಳಿಗೆ ಕಿವಿಮಾತು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಎಕ್ಸ್ನಲ್ಲಿ ಈ ಕುರಿತಾಗಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ. ಟ್ರಂಪ್ ಹೇಳಿಕೆಯನ್ನ ಇರಾನ್ ಟಿವಿ ಬೆಂಬಲಿಸಿದೆ. ಮುಂದೇನು ಹಾಗಾದ್ರೆ ಅಲ್ಲಿ ಸಂಪೂರ್ಣ ಶಾಂತಿ ನೆಲೆಸುತ್ತಾ? ಈ ಕದನ ವಿರಾಮ ಯುದ್ಧದ ಮುಕ್ತಾಯಕ್ಕೆ ನಾಂದಿ ಹಾಡತ್ತಾ? 2 ದೇಶಗಳ ನಡುವಿನ ಸಮಸ್ಯೆ ಇತ್ಯರ್ಥ ಆಗತ್ತಾ? ಯಾಕಂತಂದ್ರೆ ಅಣ್ವಸ್ತ್ರ ದಾಸ್ತಾನು ಇಟ್ಕೊಂಡಿದೆ ಇರಾನ್ ಅನ್ನೋದೇ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅಮೆರಿಕ ಪಡೆಗಳು ಅಣ್ವಸ್ತ್ರ ದಾಸ್ತಾನನ್ನ ನಾಶಗೊಳಿಸಿದ್ದಾವೆ. ಇನ್ನೂ ಏನಾದ್ರೂ ಯುರೇನಿಯಂ ದಾಸ್ತಾನು ಇದೆಯಾ ಅಥವಾ ಪೂರ್ತಿ ನಾಶ ಆಗಿದೆಯಾ? ಇರಾನ್ ಈಗ ಆ ದಾಸ್ತಾನನ್ನ ಸಂಪೂರ್ಣ ನಾಶ ಮಾಡೋದಕ್ಕೆ ರೆಡಿ ಇದೆಯಾ? ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ದೊರಕಬೇಕಾಗಿದೆ. ಆದ್ರೆ ಆಸ್ ಆಫ್ ನೌ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಅಲ್ಲಿಂದ ವ್ಯಾಪಾರ ವ್ಯವಹಾರ ಸರಕು ಸಾಗಾಣಿಕೆಗೆ ಮತ್ತಷ್ಟು ಅನುಕೂಲ ಆಗ್ತಾ ಇದೆ. ಹಾಗಾಗಿ ಯುದ್ಧ ವಿರಾಮ ಸಾಕಷ್ಟು ಒಳಿತನ್ನ ಉಂಟು ಮಾಡ್ತಾ ಇದೆ. ಒಂದು ವೇಳೆ ಇದೇನಾದ್ರೂ ಯುದ್ಧ ಕಂಟಿನ್ಯೂ ಆಗಿದ್ದಿದ್ರೆ ಖಂಡಿತವಾಗ್ಲೂ ಇಡೀ ಜಗತ್ತಿಗೆ ಸಮಸ್ಯೆ ಉಂಟಾಗ್ತಾ ಇತ್ತು. ತೈಲ ಸರಬರಾಜು ವ್ಯತ್ಯಯ ಆಗ್ತಾ ಇತ್ತು. ಇನ್ನು ಅನೇಕ ವಸ್ತುಗಳ ಸರಕು ಸಾಗಾಣಿಕೆ ವ್ಯತ್ಯಯ ಆಗ್ತಾ ಇತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಆ ಎಲ್ಲಾ ಕ್ರೆಡಿಟ್ ಅನ್ನ, ಯುದ್ಧ ನಿಂತಿರೋದ್ರ ಎಲ್ಲಾ ಕ್ರೆಡಿಟ್ ಅನ್ನ ತಾವೇ ತಗೊಳ್ತಾ ಇದ್ದಾರೆ. ಅಮೆರಿಕಾದಿಂದಾಗಿಯೇ ಯುದ್ಧ. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ಆಲ್ರೆಡಿ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ಕದನ ವಿರಾಮ ಘೋಷಣೆ ಆಗತ್ತೆ, ಇದಕ್ಕೂ ಕೂಡ ಅಮೆರಿಕವೇ ಕಾರಣ ಅಂತ. ಟ್ರಂಪ್ ಬಡಾಯಿ ಕೊಚ್ಚಿಕೊಂಡ ಹಾಗೆ ಕದನ ವಿರಾಮ ಒಂದು ಹಂತಕ್ಕೆ ಘೋಷಣೆ ಆಗಿದೆ. ಇನ್ನಾದ್ರೂ ಕೂಡ ಅಲ್ಲಿ ಶಾಂತಿ ನೆಲೆಸುತ್ತಾ? ಇಸ್ರೇಲ್ ಇರಾನ್ ಕದನ ವಿರಾಮ ಈಗ ಜಾರಿಯಾಗಿದೆ ಅಂತ ಮತ್ತೊಮ್ಮೆ ಘೋಷಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ದಯವಿಟ್ಟು ಕದನ ವಿರಾಮ ಉಲ್ಲಂಘಿಸಬೇಡಿ ಅಂತ 2 ದೇಶಗಳಿಗೆ ಕಿವಿಮಾತು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಎಕ್ಸ್ನಲ್ಲಿ ಈ ಕುರಿತಾಗಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ. ಟ್ರಂಪ್ ಹೇಳಿಕೆಯನ್ನ ಇರಾನ್ ಟಿವಿ ಬೆಂಬಲಿಸಿದೆ. ಮುಂದೇನು ಹಾಗಾದ್ರೆ ಅಲ್ಲಿ ಸಂಪೂರ್ಣ ಶಾಂತಿ ನೆಲೆಸುತ್ತಾ? ಈ ಕದನ ವಿರಾಮ ಯುದ್ಧದ ಮುಕ್ತಾಯಕ್ಕೆ ನಾಂದಿ ಹಾಡತ್ತಾ? 2 ದೇಶಗಳ ನಡುವಿನ ಸಮಸ್ಯೆ ಇತ್ಯರ್ಥ ಆಗತ್ತಾ? ಯಾಕಂತಂದ್ರೆ ಅಣ್ವಸ್ತ್ರ ದಾಸ್ತಾನು ಇಟ್ಕೊಂಡಿದೆ ಇರಾನ್ ಅನ್ನೋದೇ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅಮೆರಿಕ ಪಡೆಗಳು ಅಣ್ವಸ್ತ್ರ ದಾಸ್ತಾನನ್ನ ನಾಶಗೊಳಿಸಿದ್ದಾವೆ. ಇನ್ನೂ ಏನಾದ್ರೂ ಯುರೇನಿಯಂ ದಾಸ್ತಾನು ಇದೆಯಾ ಅಥವಾ ಪೂರ್ತಿ ನಾಶ ಆಗಿದೆಯಾ? ಇರಾನ್ ಈಗ ಆ ದಾಸ್ತಾನನ್ನ ಸಂಪೂರ್ಣ ನಾಶ ಮಾಡೋದಕ್ಕೆ ರೆಡಿ ಇದೆಯಾ? ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ದೊರಕಬೇಕಾಗಿದೆ. ಆದ್ರೆ ಆಸ್ ಆಫ್ ನೌ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಅಲ್ಲಿಂದ ವ್ಯಾಪಾರ ವ್ಯವಹಾರ ಸರಕು ಸಾಗಾಣಿಕೆಗೆ ಮತ್ತಷ್ಟು ಅನುಕೂಲ ಆಗ್ತಾ ಇದೆ. ಹಾಗಾಗಿ ಯುದ್ಧ ವಿರಾಮ ಸಾಕಷ್ಟು ಒಳಿತನ್ನ ಉಂಟು ಮಾಡ್ತಾ ಇದೆ. ಒಂದು ವೇಳೆ ಇದೇನಾದ್ರೂ ಯುದ್ಧ ಕಂಟಿನ್ಯೂ ಆಗಿದ್ದಿದ್ರೆ ಖಂಡಿತವಾಗ್ಲೂ ಇಡೀ ಜಗತ್ತಿಗೆ ಸಮಸ್ಯೆ ಉಂಟಾಗ್ತಾ ಇತ್ತು. ತೈಲ ಸರಬರಾಜು ವ್ಯತ್ಯಯ ಆಗ್ತಾ ಇತ್ತು. ಇನ್ನು ಅನೇಕ ವಸ್ತುಗಳ ಸರಕು ಸಾಗಾಣಿಕೆ ವ್ಯತ್ಯಯ ಆಗ್ತಾ ಇತ್ತು. ಇದೀಗ
ಇದೀಗ ಡೊನಾಲ್ಡ್ ಟ್ರಂಪ್ ಆ ಎಲ್ಲಾ ಕ್ರೆಡಿಟ್ ಅನ್ನ ಯುದ್ಧ ನಿಂತಿರೋದ್ರ ಎಲ್ಲಾ ಕ್ರೆಡಿಟ್ ಅನ್ನ ತಾವೇ ತಗೊಳ್ತಾ ಇದ್ದಾರೆ. ಅಮೆರಿಕಾದಿಂದಾಗಿಯೇ ಯುದ್ಧ ವಿರಾಮ. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ಆಲ್ರೆಡಿ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ಕದನ ವಿರಾಮ ಘೋಷಣೆ ಆಗತ್ತೆ, ಇದಕ್ಕೂ ಕೂಡ ಅಮೆರಿಕವೇ ಕಾರಣ ಅಂತ. ಟ್ರಂಪ್ ಬಡಾಯಿ ಕೊಚ್ಚಿಕೊಂಡ ಹಾಗೆ ಕದನ ವಿರಾಮ ಒಂದು ಹಂತಕ್ಕೆ ಘೋಷಣೆ ಆಗಿದೆ. ಇನ್ನಾದ್ರೂ ಕೂಡ ಅಲ್ಲಿ ಶಾಂತಿ ನೆಲೆಸುತ್ತಾ? ಇಸ್ರೇಲ್ ಇರಾನ್ ಕದನ ವಿರಾಮ ಈಗ ಜಾರಿಯಾಗಿದೆ ಅಂತ ಮತ್ತೊಮ್ಮೆ ಘೋಷಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ದಯವಿಟ್ಟು ಕದನ ವಿರಾಮ ಉಲ್ಲಂಘಿಸಬೇಡಿ ಅಂತ 2 ದೇಶಗಳಿಗೆ ಕಿವಿಮಾತು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಎಕ್ಸ್ನಲ್ಲಿ ಈ ಕುರಿತಾಗಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ. ಟ್ರಂಪ್ ಹೇಳಿಕೆಯನ್ನ ಇರಾನ್ ಟಿವಿ ಬೆಂಬಲಿಸಿದೆ. ಮುಂದೇನು ಹಾಗಾದ್ರೆ ಅಲ್ಲಿ ಸಂಪೂರ್ಣ ಶಾಂತಿ ನೆಲೆಸುತ್ತಾ? ಈ ಕದನ ವಿರಾಮ ಯುದ್ಧದ ಮುಕ್ತಾಯಕ್ಕೆ ನಾಂದಿ ಹಾಡತ್ತಾ? 2 ದೇಶಗಳ ನಡುವಿನ ಸಮಸ್ಯೆ ಇತ್ಯರ್ಥ ಆಗತ್ತಾ? ಯಾಕಂತಂದ್ರೆ ಅಣ್ವಸ್ತ್ರ ದಾಸ್ತಾನು ಇಟ್ಕೊಂಡಿದೆ ಇರಾನ್ ಅನ್ನೋದೇ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅಮೆರಿಕ ಪಡೆಗಳು ಅಣ್ವಸ್ತ್ರ ದಾಸ್ತಾನನ್ನ ನಾಶಗೊಳಿಸಿದ್ದಾವೆ. ಇನ್ನೂ ಏನಾದ್ರೂ ಯುರೇನಿಯಂ ದಾಸ್ತಾನು ಇದೆಯಾ ಅಥವಾ ಪೂರ್ತಿ ನಾಶ ಆಗಿದೆಯಾ? ಇರಾನ್ ಈಗ ಆ ದಾಸ್ತಾನನ್ನ ಸಂಪೂರ್ಣ ನಾಶ ಮಾಡೋದಕ್ಕೆ ರೆಡಿ ಇದೆಯಾ? ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ದೊರಕಬೇಕಾಗಿದೆ. ಆದ್ರೆ ಆಸ್ ಆಫ್ ನೌ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಅಲ್ಲಿಂದ ವ್ಯಾಪಾರ ವ್ಯವಹಾರ ಸರಕು ಸಾಗಾಣಿಕೆಗೆ ಮತ್ತಷ್ಟು ಅನುಕೂಲ ಆಗ್ತಾ ಇದೆ. ಹಾಗಾಗಿ ಯುದ್ಧ ವಿರಾಮ ಸಾಕಷ್ಟು ಒಳಿತನ್ನ ಉಂಟು ಮಾಡ್ತಾ ಇದೆ. ಒಂದು ವೇಳೆ ಇದೇನಾದ್ರೂ ಯುದ್ಧ ಕಂಟಿನ್ಯೂ ಆಗಿದ್ದಿದ್ರೆ ಖಂಡಿತವಾಗ್ಲೂ ಇಡೀ ಜಗತ್ತಿಗೆ ಸಮಸ್ಯೆ ಉಂಟಾಗ್ತಾ ಇತ್ತು. ತೈಲ ಸರಬರಾಜು ವ್ಯತ್ಯಯ ಆಗ್ತಾ ಇತ್ತು. ಇನ್ನು ಅನೇಕ ವಸ್ತುಗಳ ಸರಕು ಸಾಗಾಣಿಕೆ ವ್ಯತ್ಯಯ ಆಗ್ತಾ ಇತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಆ ಎಲ್ಲಾ ಕ್ರೆಡಿಟ್ ಅನ್ನ ಯುದ್ಧ ನಿಂತಿರೋದ್ರ ಎಲ್ಲಾ ಕ್ರೆಡಿಟ್ ಅನ್ನ ತಾವೇ ತಗೊಳ್ತಾ ಇದ್ದಾರೆ. ಅಮೆರಿಕಾದಿಂದಾಗಿಯೇ ಯುದ್ಧ. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ಆಲ್ರೆಡಿ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ಕದನ ವಿರಾಮ ಘೋಷಣೆ ಆಗತ್ತೆ, ಇದಕ್ಕೂ ಕೂಡ ಅಮೆರಿಕವೇ ಕಾರಣ ಅಂತ. ಟ್ರಂಪ್ ಬಡಾಯಿ ಕೊಚ್ಚಿಕೊಂಡ ಹಾಗೆ ಕದನ ವಿರಾಮ ಒಂದು ಹಂತಕ್ಕೆ ಘೋಷಣೆ ಆಗಿದೆ. ಇನ್ನಾದ್ರೂ ಕೂಡ ಅಲ್ಲಿ ಶಾಂತಿ ನೆಲೆಸುತ್ತಾ? ಇಸ್ರೇಲ್ ಇರಾನ್ ಕದನ ವಿರಾಮ ಈಗ ಜಾರಿಯಾಗಿದೆ ಅಂತ ಮತ್ತೊಮ್ಮೆ ಘೋಷಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ದಯವಿಟ್ಟು ಕದನ ವಿರಾಮ ಉಲ್ಲಂಘಿಸಬೇಡಿ ಅಂತ 2 ದೇಶಗಳಿಗೆ ಕಿವಿಮಾತು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಎಕ್ಸ್ನಲ್ಲಿ ಈ ಕುರಿತಾಗಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ. ಟ್ರಂಪ್ ಹೇಳಿಕೆಯನ್ನ ಇರಾನ್ ಟಿವಿ ಬೆಂಬಲಿಸಿದೆ. ಮುಂದೇನು ಹಾಗಾದ್ರೆ ಅಲ್ಲಿ ಸಂಪೂರ್ಣ ಶಾಂತಿ ನೆಲೆಸುತ್ತಾ? ಈ ಕದನ ವಿರಾಮ ಯುದ್ಧದ ಮುಕ್ತಾಯಕ್ಕೆ ನಾಂದಿ ಹಾಡತ್ತಾ? 2 ದೇಶಗಳ ನಡುವಿನ ಸಮಸ್ಯೆ ಇತ್ಯರ್ಥ ಆಗತ್ತಾ? ಯಾಕಂತಂದ್ರೆ ಅಣ್ವಸ್ತ್ರ ದಾಸ್ತಾನು ಇಟ್ಕೊಂಡಿದೆ ಇರಾನ್ ಅನ್ನೋದೇ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅಮೆರಿಕ ಪಡೆಗಳು ಅಣ್ವಸ್ತ್ರ ದಾಸ್ತಾನನ್ನ ನಾಶಗೊಳಿಸಿದ್ದಾವೆ. ಇನ್ನೂ ಏನಾದ್ರೂ ಯುರೇನಿಯಂ ದಾಸ್ತಾನು ಇದೆಯಾ ಅಥವಾ ಪೂರ್ತಿ ನಾಶ ಆಗಿದೆಯಾ? ಇರಾನ್ ಈಗ ಆ ದಾಸ್ತಾನನ್ನ ಸಂಪೂರ್ಣ ನಾಶ ಮಾಡೋದಕ್ಕೆ ರೆಡಿ ಇದೆಯಾ? ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ದೊರಕಬೇಕಾಗಿದೆ. ಆದ್ರೆ ಆಸ್ ಆಫ್ ನೌ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಅಲ್ಲಿಂದ ವ್ಯಾಪಾರ ವ್ಯವಹಾರ ಸರಕು ಸಾಗಾಣಿಕೆಗೆ ಮತ್ತಷ್ಟು ಅನುಕೂಲ ಆಗ್ತಾ ಇದೆ. ಹಾಗಾಗಿ ಯುದ್ಧ ವಿರಾಮ ಸಾಕಷ್ಟು ಒಳಿತನ್ನ ಉಂಟು ಮಾಡ್ತಾ ಇದೆ. ಒಂದು ವೇಳೆ ಇದೇನಾದ್ರೂ ಯುದ್ಧ ಕಂಟಿನ್ಯೂ ಆಗಿದ್ದಿದ್ರೆ ಖಂಡಿತವಾಗ್ಲೂ ಇಡೀ ಜಗತ್ತಿಗೆ ಸಮಸ್ಯೆ ಉಂಟಾಗ್ತಾ ಇತ್ತು.
ತೈಲ ಸರಬರಾಜು ವ್ಯತ್ಯಯ ಆಗ್ತಾ ಇತ್ತು. ಇನ್ನು ಅನೇಕ ವಸ್ತುಗಳ ಸರಕು ಸಾಗಾಣಿಕೆ ವ್ಯತ್ಯಯ ಆಗ್ತಾ ಇತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಆ ಎಲ್ಲಾ ಕ್ರೆಡಿಟ್ ಅನ್ನ, ಯುದ್ಧ ನಿಂತಿರೋದ್ರ ಎಲ್ಲಾ ಕ್ರೆಡಿಟ್ ಅನ್ನ ತಾವೇ ತಗೊಳ್ತಾ ಇದ್ದಾರೆ. ಅಮೆರಿಕಾದಿಂದಾಗಿಯೇ ಯುದ್ಧ ವಿರಾಮ